ಮುಂದೆ ಈಗ ಒಂದು ವೆಹಿಕಲ್ ಈ ಕಡೆ ಹೋಗಿ ಆ ಕಡೆ ಬರಬೇಕು ಅಂದರೆ ಎಷ್ಟು ಅಡಿ ಬೇಕಾಗುತ್ತೆ? 12 ಅಡಿ ಹೋಗಿ 12 ಅಡಿ ಈ ಕಡೆನೂ ಆ ಕಡೆ 20 ಅಡಿ ರೋಡ್ ಏನಕ್ಕೆ ನೀವಾದರೂ ಯೋಚನೆ ಮಾಡಬೇಕಂತ. ಇಲ್ಲಾದರೆ ಬೇಕು. ಇದು 4 ಜಾಗದಲ್ಲಿ ಓಪನ್ ಇದು ಕೊಟ್ಟಿದ್ದೀವಲ್ಲ, 6 ಗೇಟ್ ಇದೆ. ಈಗ 6 ಗೇಟು ಇದ್ದು ಮತ್ತು ಹಿಂದೇನೂ ಬೇಕು ಅಂತಂದರೆ ರೈತರಿಗೆ ಆದರೆ ಎಷ್ಟು ಚಿಕ್ಕ ದಾರಿ ಆಗುತ್ತೆ ಅಷ್ಟೇ. ಒಂದು 12ರಿಂದ 15 ಅಡಿ ಬಿಟ್ಕೊಂಡು ನಾವು ನಮ್ಮ ಮಣ್ಣು ರೈತ ಆಗಿಬಿಡುತ್ತೆ ಮೇಡಮ್. ರೈತರ ದಾರಿಗೂ ನಮ್ಮ APMCಗೂ ಸಂಬಂಧ ಬರಲ್ಲ. ಯಾಕಂದ್ರೆ ನಮ್ದು ರೈತ ಆಗಿಬಿಡುತ್ತೆ ಹೈಟು, ಕೆಳಗಡೆ ದಾರಿ ಇದ್ಬಿಡ್ತದೆ ರೈತರಿಗೆ. ನಾವು 12ರಿಂದ 15 ಅಡಿ ಬಿಟ್ಕೊಂಡು ಸಾಕು. ಕನಸಲ್ಲಿ ಸೇಫ್ ಮಾಡ್ಕೊಳ್ಳೋ ಜಾಗ. ಆಮೇಲೆ ರೈತರ ಜೊತೆ ನಾವೇನು ಹೇಳ್ಬೇಕು ನಮ್ಮ ಹಂತದಲ್ಲಿ ನಾವು ಕಲ್ತು ಮಾತಾಡೋಣ. ಒಂದು ಸತಿ ಕಲ್ತು ಮಾತಾಡೋಣ. ಸುತ್ತೂರು ರೈತನ ಒಂದಿನ ಕರೆಯೋಣ. ಜಾಗ APMCದು ಫೆನ್ಸಲ್ಲಿ ಸೇಫ್ಟಿ ಮಾಡ್ಕೊಂಡು ದಾರಿ ಬೇಕು ಆದಾಗ ಆಮೇಲೆ ಬೇರೆ ದಾರಿ ನೋಡೋಣ. ಆ ಕಡೆಗೆ ದಾರಿ ಬೇಕಂತ ಆಮೇಲೆ ಯೋಚನೆ ಮಾಡೋಣ. ಮುಂದೆ ಇದಾವಲ್ಲ 6 ಗೇಟ್ಸ್ ಮುಂದೆನೇ ಇದ್ದಾಗ ಹಿಂದೆಗೂ ಬೇಕಾಗುತ್ತೆ. ರೈತರಿಗೆ ಎಲ್ಲೂ ಇಲ್ಲ ಅಲ್ಲ, ರೈತರಿಗೆ ಅಲ್ಲಿ ದಾರಿ ಕೊಡ್ತೀವಿ. ದಾರಿ ಕೊಡ್ತೀವಿ. ಎಷ್ಟು ಬೇಕು ಅಂತ ನೋಡ್ಕೊಂಡು ಕೊಡೋಣ. ರೈತರಿಗೂ ಕೊಡೋಣ. ಅವ್ರಿಗೆ ಸಂಪರ್ಕಕ್ಕೆ ಬೇರೆ ದಾರಿ ಇಲ್ಲ ಅಂದರೆ ಇಲ್ಲಿ ದಾರಿ ಕೊಡೋಣ ರೈತರಿಗೆ. ಅದೊಂದು ಎಷ್ಟು ಬೇಕು ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಮಾಡ್ತಾರೆ. ಸರಿ, ಹೇಗೂ ಈಗ ತಹಸೀಲ್ದಾರ್ ಬರ್ತಾರಲ್ಲ, ಆ ದಾರಿ ಎಷ್ಟಿದೆ ನೋಡಿಕೊಂಡು ನಾವೆಷ್ಟು ರೈತರಿಗೆ ಜಾಗ ಬಿಡಬೇಕು ಅದು ನೋಡ್ಕೊಂಡು ರೈತರಿಗೆ ಮೆನ್ಷನ್ ಮಾಡಿದ್ದೀವಿ. ಅವೆಲ್ಲನೂ ಇರುತ್ತೆ. ಸೊ ನೀವು ಇನ್ನೊಂದು ಸತಿ ನಮಗೆ ರೆವಿನ್ಯೂ ಅವ್ರು ನೀವು ಈಗ ಬಂದಿರೋದ್ರಿಂದ ಬೌಂಡ್ರೀಸು ಯಾರು APMC ಜಾಗ ಒತ್ತುವರಿ ಆಗದೆ ಇರೋಂಗೆ APMC ಆಫೀಸರ್ಸ್ನ ಜೊತೆಯಲ್ಲಿ ಇಟ್ಕೊಂಡು ನೀವು ರೆವಿನ್ಯೂ ಅವ್ರು ಇನ್ನೊಂದು ಸತಿ ಸ್ಟೋನ್ ಮಾರ್ಕಿಂಗ್ ಥರ ಮಾಡಿಕೊಡಿ. ಅವ್ರು ಹಂಗೆ ಫೆನ್ಸ್ ಮಾಡ್ಕೊತಾರೆ. ಲೇಟರ್ ಆನಲ್ಲಿ ಬೇಕಾದರೆ ವಾಲ್ ಆಗಿರ್ಬೋದು, ಅದನ್ನು ಆಮೇಲೆ ಮಾಡ್ಕೊತಾರೆ. ಫೆನ್ಸಿಂದ ಸೇಫ್ಟಿ ಮಾಡ್ಕೊತಾರೆ. ಸೊ ಇಲ್ಲೂ ಕೂಡ ಇವಾಗ ಇನಿಷಿಯಲಿ ನಮ್ಗೊಂದು 10 crores ಪ್ರಾಜೆಕ್ಟ್ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಅದಕ್ಕೆ ಫಸ್ಟ್ ಇವ್ರು ಸೇಫ್ಟಿ ಮೆಜರ್ಸ್ ಮಾಡಬೇಕಾಗ್ತಾ ಇದೆ. APMC ಜಾಗಕ್ಕೆ ಸೇಫ್ಟಿ ಮೆಜರ್ಸ್ ಕೊಡಬೇಕಾಗತ್ತೆ. ಲೇಟರ್ ಆನಲ್ಲಿ ಇದೇ ಜಾಗದಲ್ಲಿ ಒಂದು ಕಡೆ ಈ APMCಗೆ ಒಂದು ಪೆಟ್ರೋಲ್ ಬಂಕ್ ಜೊತೆ ಟ್ರಕ್ ಪಾರ್ಕಿಂಗ್ ಬರುತ್ತೆ, ವೇಯಿಂಗ್ ಬ್ರಿಡ್ಜ್ ಬರುತ್ತೆ, ವೇರ್ ಹೌಸ್ ಬರುತ್ತೆ. ಆಮೇಲೆ ಫ್ಯೂಚರ್ ಡೆವಲಪ್ಮೆಂಟ್ಸ್ಗೆ ಏನೇನು ಅಂತ ಅಂದ್ಬಿಟ್ಟು ಹೀಗೆ ಪ್ರಪೋಸಲ್ ಇದೆ ಇಲ್ಲಿ ಮಾರ್ಕೆಟಲ್ಲಿ ಆ ಥರದ್ದು. ಸೊ ಇಷ್ಟು ಸ್ಟ್ರೆಚ್ನ ನಾವು ಏನು ನಿಮ್ಮದು 25 acresಲ್ಲಿ ಇಷ್ಟು ಸ್ಟ್ರೆಚ್ಚು ನಾವು ಮಾರ್ಕೆಟ್ನ ಆ್ಯಕ್ಷನ್ ಮಾಡ್ಕೊಳ್ಳೋ ಪ್ಲ್ಯಾಟ್ಫಾರ್ಮ್ಸು ಮತ್ತು ಶಾಪ್ಸು, 120 ಶಾಪ್ಸು, ರೋಡ್ಸು, ಟ್ರಕ್ ಪಾರ್ಕಿಂಗು, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕು ಇವ್ರದ್ದು APMC ಅವ್ರದ್ದು ಆ ಥರದ್ದು. ರೈತ ಸಂಪರ್ಕ ಕೇಂದ್ರ ಏನಂತಾರದು, ರೈತ ಭವನ, ಸ್ಟೋರೇಜ್ ಅಲ್ಲಿದೆ. ಆ ಥರ ಇವೆಲ್ಲನೂ ಬರ್ತಾ ಇದೆ. ಸೊ ಇನಿಷಿಯಲಿ ಅವರಿಗೆ ಈ ಜಾಗಗೆ ಸೇಫ್ಟಿ ಮೆಷರ್ಸ್ ಮಾಡ್ಕೊಬೇಕು. ಯಾವುದೋ ಒಂದು ಕಡೆ ಓಪನ್ ಇದೆ ಅಂತಂದ್ರೂ ಅಲ್ಲಿ ತೊಂದರೆ ಆಗುತ್ತೆ. ಅದಕ್ಕೆ ಏನು ಜಾಗ ಇದೆ APMC ಜಾಗ ಎಲ್ಲ 4 ಕಾರ್ನರ್ಸು ಅವರು ಸೇಫ್ಟಿ ಮೆಷರ್ಸ್ ಮಾಡ್ಕೊಳ್ಳಿ. ಇನಿಷಿಯಲಿ ಫೆನ್ಸಲ್ಲಿ ಮಾಡ್ಕೊಳ್ಳಿ. ಈಗ ಎಲ್ಲ ಎಂಟ್ರೀಸು 6 ಎಂಟ್ರೀಸ್ ಇದ್ದಾವೆ. ಅದು ಹೈವೇಯಿಂದನೇ ಇದೆ. ಟ್ರಕ್ಸ್ಗಿರ್ಬೋದು, ರೈತರಿಗಿರ್ಬೋದು, ಎಲ್ಲನೂ ಹೈವೇಯಿಂದನೇ ಕನೆಕ್ಟ್ ಆಗುತ್ತೆ. 6 ಎಂಟ್ರೀಸ್ ಕೊಟ್ಟಿದ್ದೀವಿ. ಹಿಂದೆಯಿಂದ ಏನಿದ್ರು ರೈತರಿಗೆ ಮಾತ್ರ. ಸೊ ಇದು ಮಾಸ್ಟರ್ ಪ್ಲಾನ್. ಇದು APMCಯಿಂದ ಮಾಡಿಸಿರುವಂಥದ್ದು. ಇನ್ನೂ ಕರೆಕ್ಷನ್ಸ್ ಆಗುತ್ತೆ. ಈಗ ಇನಿಷಿಯಲಿ ನಮಗೆ ಒಂದು 10 crores ಕೊಟ್ಟಿರೋದ್ರಿಂದ ರೋಡ್ಸ್ನ ಡೆವಲಪ್ ಮಾಡ್ಕೊತೀವಿ. ರೋಡ್ಸು ಆ್ಯಕ್ಷನ್ ಪ್ಲ್ಯಾಟ್ಫಾರ್ಮ್ ಅದೆಲ್ಲ ಒಂದು 2-3 monthsಲ್ಲೇ ಮಾಡಬೇಕು ಅಂತ ವಾರ್ ಫುಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಒಂದು ಕಾಪಿ ಸೊ ಈ ಭಾಗದ ರೈತರಿಗೆ ಇಲ್ಲೊಂದು APMC ಮಾರ್ಕೆಟ್ ಆಗಬೇಕು ಅನ್ನೋವಂಥ ಒಂದು ಕನಸಿತ್ತು. ಈ ಯುಗಾದಿಗೆ ನಾವು ಆ ಕನಸು, ರೈತರ ಕನಸನ್ನು ಈಡೇರಿಸಬೇಕು ಅನ್ನೋವಂಥ ಸಂಕಲ್ಪ ಆಗಿದೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮತ್ತು ಬಾಕಿ ಇರುವಂಥದ್ದು ಗೊಂದಲಗಳನ್ನು ಬಗೆಹರಿಸಲಿಕ್ಕೆ ಇವತ್ತು ಈ ಜಾಗಕ್ಕೆ ಬಂದಿದ್ದೀವಿ. APMC ಅವರು, ರೆವಿನ್ಯೂ ಅವರು ಎಲ್ಲ ಕೂಡ ಬಂದಿದ್ದಾರೆ. APMCಗೆ ಏನೆಲ್ಲ ಮೂಲಭೂತವಾಗಿರುವಂಥ ಸೌಕರ್ಯಗಳ ಅವಶ್ಯಕತೆ ಇದೆ ಅಂತ ಸರ್ಕಾರಕ್ಕೆ ನಾವು ಮೊದಲನೇ ಹಂತದ DPR ಮಾಡಿ ಕಳಿಸಿದ್ದೀವಿ. ಅದಕ್ಕೆ ಒಂದು 10 ಕೋಟಿ ಅನುದಾನ ಕೂಡ ಮಂಜೂರಾಗ್ತಾ ಇದೆ. ರಸ್ತೆಗಳನ್ನು ಮಾಡ್ತಾ ಇದ್ದಾರೆ, ಆ್ಯಕ್ಷನ್ ಪ್ಲ್ಯಾಟ್ಫಾರ್ಮ್ಸ್ನ ಮಾಡ್ತಾ ಇದ್ದಾರೆ.
ಆಮೇಲೆ ಟ್ರಕ್ಸು ಮತ್ತು ಟೆಂಪೋಸ್ ಪಾರ್ಕಿಂಗ್ ಏರಿಯಾ ಮಾಡ್ತಾ ಇದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮಾಡ್ತಾ ಇದ್ದಾರೆ. ನೀರು ಬೇರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ 10 ಕೋಟಿಯ ಒಂದು ಗ್ರ್ಯಾಂಟ್ ಪ್ರಪೋಸಲ್ನ ಸರ್ಕಾರ APMC ಅವರು ಈ ಭಾಗಕ್ಕೆ ತಂದಿದ್ದಾರೆ. ಹಂತವಾಗಿ ಬರೋ ದಿನಗಳಲ್ಲಿ ಇದು 100 ಕೋಟಿ ಮೀರಿರುವಂಥದ್ದು ಒಂದು ಪ್ರಾಜೆಕ್ಟ್ ಆಗಿದೆ. ಇಡೀ ಜಿಲ್ಲೆಯ ರೈತರನ್ನು ಇಲ್ಲಿ ಆಕರ್ಷಿಸುವಂಥ ಜಾಗ ಇದಾಗಿದೆ. ಅವ್ರಿಗೆ ಬದುಕೊಳ್ಳೋದಕ್ಕೆ ಒಂದು ದಾರಿಯನ್ನು ಕೊಡುತ್ತೆ. ಎಷ್ಟೋ ರೈತರಿಗೆ ಬೆಳೆ ಸಿಗದೆ ಎಷ್ಟೋ ಸತಿ ನೋವು ತಿಂತಾ ಇರುವಂಥ ರೈತರಿಗೆ ನ್ಯಾಯ ಸಿಗುವಂಥ ಇದು ಒಂದು ರೈತರ ದೇಗುಲ ಆಗಿ ನಾನು ನೋಡ್ತೀನಿ. ಅದಕ್ಕೆ ಬಹಳ ಕಷ್ಟವನ್ನು ಅನುಭವಿಸಿದ್ದೀವಿ. ವಿಘ್ನಗಳನ್ನು ನಿವಾರಿಸಿ ಏನೇನು ವಿಘ್ನಗಳು ಬಂದವು, ಗೊಂದಲಗಳು ಬಂದವು, ಷಡ್ಯಂತ್ರಗಳು ಬಂದವು ಎಲ್ಲ ಮೀರಿ ಇವತ್ತು APMC ಹೇಗೆ ಅದರಲ್ಲಿ ಇದಿತ್ತು, ಕಲ್ಲು ಮುಳ್ಳು ಮರಗಳು ಕಾಡು ಎಲ್ಲ ಅದೆಲ್ಲನೂ ಕೊಳೆನ ಕಷ್ಟನ ಎಲ್ಲ ತೊಳೆದು ಹಂತವಾಗಿ ಅದು ಬೆಟ್ಟ ಕರಗ್ತಾ ಕಷ್ಟಗಳು ದೂರ ಆದಂಗೆ APMCಯ ಕನಸು ಯುಗಾದಿ ಹಬ್ಬಕ್ಕೆ ಲೋಕಾರ್ಪಣೆ ಮಾಡುವಂಥ ಒಂದು ಪ್ರಯತ್ನದಲ್ಲಿ ನಾವು ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ರೆವಿನ್ಯೂಗೆ ಸಂಬಂಧಪಟ್ಟಿರುವಂಥದ್ದು APMC ಜಾಗ ಯಾರೂ ಒತ್ತುವರಿ ಆಗದೆ ಇರೋಂಗೆ ಮತ್ತೆ ನಾವು ಇವತ್ತು ತಹಸೀಲ್ದಾರ್ನ, ಸರ್ವೆ ಡಿಪಾರ್ಟ್ಮೆಂಟ್ನ, ರೆವಿನ್ಯೂ ಇಲಾಖೆಯನ್ನು ಕರೆದು ಹದ್ಬಸ್ತನ ಮಾಡಿಕೊಡ್ಬೇಕು ಮತ್ತು ಅದೇ ರೀತಿ ನಮಗೆ APMCಯಿಂದನೂ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದಿದ್ದಾರೆ ರವಿಕುಮಾರ್ ಅವರು, ಅವರಿಗೂ ಕೂಡ ಸರ್ಕಾರದಲ್ಲಿ ನಮ್ಗೆ ಈಗಾಗಲೇ ಅನುದಾನ ಕೊಟ್ಟಿದ್ದಾರೆ. APMC ಜಾಗನ ಹದ್ಬಸ್ತ್ ಮಾಡ್ಕೊಳ್ಳಿ, ಫೆನ್ಸ್ ಮಾಡ್ಕೊಳ್ಳಿ, ಕಾಂಪೌಂಡ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆಮೇಲೆ ಸಣ್ಣ ಪುಟ್ಟ ರೈತರಿಗೆ ದಾರಿ ಇನ್ನೊಂದು ಮತ್ತೊಂದು ಸಮಸ್ಯೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಬಗೆಹರಿಸ್ಕೊಂಡು ರೈತರಿಗೋಸ್ಕರನೇ ನಾವು ಈ ಸಂಸ್ಥೆನ ಕಟ್ತಾ ಇದ್ದೀವಿ, APMCಯನ್ನು ಮಾಡ್ತಾ ಇದ್ದೀವಿ. ರೈತರ ಕಷ್ಟಗಳನ್ನು ತೀರಿಸುವಂಥ ಈ ದೇಗುಲದಲ್ಲಿ ಅವ್ರಿಗೆ ಸಣ್ಣ ಪುಟ್ಟ ತೊಂದರೆ ಆಗಬಾರ್ದಂತ ಅವ್ರ ದಾರಿ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳನ್ನ ಇಲ್ಲೇ ಇದ್ದು ಬಗೆಹರಿಸಿ ನಮ್ಮ ಇಡೀ APMC ಅಧ್ಯಕ್ಷರು ಮತ್ತು ಎಲ್ಲ ಡೈರೆಕ್ಟರ್ಸು, ಗೌರವಾನ್ವಿತ ಎಲ್ಲ ಡೈರೆಕ್ಟರ್ಸ್ದು ಜವಾಬ್ದಾರಿ ಇದು. ಒಂದು ದಿನಾನೂ ಕೂಡ ಅವರು ಎಲ್ಲೂ ಕಾಲ ಕಳೆದೆ ರೈತರಿಗೋಸ್ಕರ ಪ್ರತಿದಿನ ಇಲ್ಲಿದ್ದು ಎಲ್ಲ ಕೆಲಸಗಳನ್ನು ನೋಡ್ಕೊಳ್ಳೋ ಅಂಥವ್ರು ಆಗಬೇಕು. ಅದಾದಮೇಲೆ ರೆವಿನ್ಯೂ ಅವ್ರು ಇವತ್ತು ನಮ್ಮ ಜೊತೆನೇ ಬಂದಿರೋದ್ರಿಂದ ಈ ಭಾಗದಲ್ಲಿ ಪದೇ ಆಂಧ್ರದವರು ಸರ್ಕಾರದ್ದು ನಮ್ಮ ಸರ್ಕಾರದ್ದು ಅಂದರೆ ಈ ಕರ್ನಾಟಕ ಭಾಗದ ಜಾಗನ ಒತ್ತುವರಿ ಆಗಿದ್ದಾರೆ, ಆಮೇಲೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಆಗಿದೆ ಅಂತ 100 ಎಕರೆ ಆಗಿದೆಯೋ, 1 ಎಕರೆ ಆಗಿದೆಯೋ, 500 ಎಕರೆ ಆಗಿದೆಯೋ, ಒಂದೇ ಒಂದು ಇಂಚು ಕೂಡ ಕರ್ನಾಟಕದ ಜಾಗ ಆಂಧ್ರ ಅವರು ದುಡ್ಡಿರುವಂಥವ್ರು, ತಪ್ಪು ದಾಖಲೆಗಳನ್ನು ಸೃಷ್ಟಿ ಮಾಡುವಂಥವ್ರು ಆ ಜಾಗನ ಒತ್ತುವರಿ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಕೂಡ್ದು ಅಂತ ಅಧಿಕಾರಿಗಳಿಗೆ ಭಾಳ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀವಿ. ಕರ್ನಾಟಕದ ಜಾಗ ಕರ್ನಾಟಕದ ರೈತರಿಗೆ ಅನುಕೂಲ ಆಗಬೇಕು, ಬಡವ್ರಿಗೆ ಅದರ ಲಾಭ ಸಿಗಬೇಕು. ಯಾರೋ ದುಡ್ಡಿರೋವಂಥವ್ರು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಅವ್ರದ್ದು ಪೊಸಿಷನಲ್ಲಿ ತಗೊಳ್ಳೋ ಅಂಥ ಅವಕಾಶಗಳನ್ನ ಮಾಡಿಕೊಡ್ಕೂಡ್ದು ಅಂತ ಅಂದ್ಬಿಟ್ಟು ಪದೇ 10 ಸತಿ ಅಲ್ಲ 100 ಸತಿ ಈ ಜಾಗಕ್ಕೆ ಬಂದಿದ್ದೀವಿ. ನಮ್ಮ ರೈತರಿಗೆ ಅನ್ಯಾಯ ಆಗದೆ ಇರೋಂಗೆ ನಮ್ಮ ಸರ್ಕಾರದ ಭೂಮಿನ, ರೈತರ ಭೂಮಿನ ಅಥವಾ ಗೌರ್ಮೆಂಟ್ ಜಾಗನ ಬೇರೆಯವರು ಬೇರೆ ಕಾರಣಗಳಿಂದ ರೆವಿನ್ಯೂ ಇಲಾಖೆಯಲ್ಲೇ ಇರುವಂಥ ಬೇರೆ ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಈ ಜಾಗ ಬೇರೆ ಹೊರ ರಾಜ್ಯ ಆಂಧ್ರ ಭಾಗದಲ್ಲಿ ಗಡಿ ಭಾಗದಲ್ಲಿರೋದ್ರಿಂದ ಅನ್ಯರ ಪಾಲಾಗದೇ ಇರೋಂಗೆ ಅದನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿನೂ ನಿಮ್ದಾಗಿರುತ್ತೆ. ಯಾರ್ದಿರುತ್ತೆ ಸೋಮವಾರ ಒಂದು ಸಭೆ ಕರೆದು ಯಾರ್ಯಾರು ಆಂಧ್ರ ಅವರ ಹೆಸರಲ್ಲಿದೆ ಅದನ್ನೆಲ್ಲ ಕ್ಯಾನ್ಸಲೇಷನ್ ಮಾಡೋದಕ್ಕೆ ಒಂದು ಮೀಟಿಂಗ್ನ ಮಾಡಬೇಕು ಅಂತ ಹೇಳಿದ್ದೀವಿ. నేనే తీస్తాను. ಮರ ಇದೆ ಮುಂದಕ್ಕೂ ಹಂಗೆ ಹೋಗುತ್ತಾ?